ನಾವು ಪ್ರಧಾನ ಅರ್ಚಕರು ಅಮ್ಮ ಚಿಕ್ಕಮ್ಮದ್ರೆ ಇಲ್ಲಿ ಎಷ್ಟನೇ ರಥೋತ್ಸವ ಇದೆ? 68ನೇ ಬ್ರಹ್ಮ ರಥೋತ್ಸವ. ಇಲ್ಲಿನ ಬ್ರಹ್ಮ ರಥೋತ್ಸವದ ಇತಿಹಾಸ ಏನಮ್ಮ? ಇತಿಹಾಸ ಅಂದರೆ ಶ್ರೀನಿವಾಸನ ದೇವಸ್ಥಾನ ಇದೆ. ನಮ್ಮ ತಂದೆಯರಿಗೆ ದೇವರ ಅಲ್ಲಿಂದ ಅವರಿಂದ ನಡ್ಕೊಂಡಿದೆ. ವರ್ಷ ವರ್ಷಕ್ಕೆ ರಥೋತ್ಸವ ನಡೀತದೆ. ಇಲ್ಲಿ ವಿಶೇಷತೆ ಇದೆ. ವಿಶೇಷತೆ ಏನು ಅಂದರೆ ಶನಿವಾರ ಬರ್ತಾರೆ ದೇವರು, ಭಕ್ತಾದಿಗಳು ಬಂದು ಅವರು ಹೇಳಿದ್ದು ಕೇಳ್ಕೊಳ್ತಾರೆ, ಅದು ಒಳ್ಳೇದಾಗುತ್ತೆ, ಅವರು ಬರ್ತಾರೆ. ಶನಿದೇವರು ಧರ್ಮಪಾಲಕ, ನ್ಯಾಯಪಾಲಕ, ಸತ್ಯಪಾಲಕ. ಸತ್ಯವೇ ನಡೀತಿರೋದಕ್ಕೆ ಇಷ್ಟು ದಿವಸ ದೇವಸ್ಥಾನ ನಡ್ಕೊಂಡು ಬಂದಿದ್ದೀವಿ. ಅವನನ್ನ ನಂಬಿ ಯಾರು ಕೆಟ್ಟಿಲ್ಲ. ಯಾರು ಕೆಟ್ಟಿಲ್ಲ ಅಲ್ಲಮ್ಮ. ನೀವು ಈ ಸೇವೆಯನ್ನ ಮಗಳು ನಾವು 6 ಜನ ಹೆಣ್ಮಕ್ಳು, 4 ಜನ ಗಂಡಸರು. ಅಮ್ಮ, ಈ ಮಹಾತಾಯಿ ಹೆಸರೇನಮ್ಮ? ಜ್ಯೇಷ್ಠಾದೇವಿ. ಜ್ಯೇಷ್ಠಾದೇವಿ ಶನಿಮಾತನ ಪತ್ನಿ. ಹೌದಾ? ಈ ಅಮ್ಮನ ಒಂದು ಸ್ವಲ್ಪ ಜೀವನ ಚರಿತ್ರೆ. ಈ ಅಮ್ಮ ಮಾಡಿದ್ದು ನಮ್ಮ ಅಣ್ಣ ದೊಡ್ಡವ್ರು ಮಾಡಿದ್ರು. ಅವರು ಮಾಡ್ತಾ ಬರ್ತಾ ಇದ್ರು, ಹೀಗೆ ನಡೀತಾ ಇತ್ತು. ಇವಾಗ ಅಲ್ಲೇ ಅವರೆಲ್ಲ ಅಲ್ಲಿ ನೋಡ್ಕೊಳ್ತಾರೆ. ಇವಾಗ ನಾವು ವಾರಕ್ಕೆ 2 ಸರಿ ಶನಿವಾರ ಭಾನುವಾರ ಬಂದು ಇಲ್ಲಿ ನೋಡ್ಕೊಳ್ತೀವಿ. ಯಂತ್ರ ಕಟ್ತೀವಿ, ಆಮೇಲೆ ದಿಷ್ಟಿ ದಾರ ಕಟ್ತೀವಿ, ಎಲ್ಲ ಕಟ್ಟಿ ಆ ಯಮ್ಮನ ಪ್ರೇರಣೆಯಿಂದ ನಾವು ಕೊಡ್ತಾ ಇದ್ದೀವಿ. ಎಲ್ಲರೂ ಒಳ್ಳೇದಾಗುತ್ತೆ ಸ್ವಾಮಿ, ಎಲ್ಲರೂ ಬರ್ತಾರೆ, ಎಲ್ಲ ಕಟ್ಟಿಸ್ಕೊಂಡು ಹೋಗ್ತಾರೆ. ಅಮ್ಮ ನಾವು ಕಟ್ಟಿಸ್ಕೊಂಡು ಹೋದ ಒಳ್ಳೇದಾಯ್ತಪ್ಪ ನಮ್ಗೆ ಅಂತ ಹೇಳಿ ಬಂದು ಎಲ್ಲರೂ ಕಟ್ಟಿಸ್ಕೊಂಡು ಹೋಗ್ತಾರೆ. ಸರಿ, ಜಗದೀಶ್ ಅವರು ಹೇಳಿದ್ರು ಈ ದೇವಸ್ಥಾನ ಇಡೀ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲಿ ಇತಿಹಾಸ ಇರುವಂತಹ ದೇವಸ್ಥಾನ. ಬೇರೆ ಹೊರ ರಾಜ್ಯದಲ್ಲ ಇರ್ತಾರೆ. ಅಂದ್ರೆ ಶನಿಮಾತ್ಮ ಅಂದ್ರೆ ಇತಿಹಾಸ ಒಂದೇನು ಇದು ಮಾಡಲ್ಲ ಸ್ವಾಮಿ. ನಿಂಬೆ ಕೊಟ್ಟಂದ್ರೆ ಮುಂದಿಸ್ಕೊಡ್ತಾರೆ, ಅವ್ರು ಒಳ್ಳೇದಾದ್ರೆ ಬರ್ತಾರೆ. ಒಟ್ನಲ್ಲಿ ಅವ್ರು ಒಳ್ಳೇದಾಗ್ತದೆ. ಕೈ ನೋಡೋದು ಅವೆಲ್ಲ ನೋಡಿ ನಾವು ಕೆಟ್ಟದ್ದು ಅದು ಮಾಡ್ತೀವಿ, ಇದು ಮಾಡೋದು ಅದೆಲ್ಲ ಏನಿಲ್ಲ. ಒಂದು ನಿಂಬೆ ಬರ್ತಾರೆ, ಮುಂದಿಸ್ಕೊಡೋದು ಒಳ್ಳೇದು. ಮಹಾತಾಯಿಯಿಂದ ಬರುವಂತ ಭಕ್ತಾದಿಗಳಿಗೆ ಒಳ್ಳೇದನ್ನೇ ಆ ತಾಯಿ. ನಮ್ಮ ತಮ್ಮ ಒಬ್ರು ಇದ್ರು, ಗೋಪಿನಾಥ್ ಅಂತ, ಅವರೇ ಅದನ್ನೆಲ್ಲ ಅಡಿಪಾಯ ಎಲ್ಲ ಹಾಕಿ ಅನ್ನದಾಸೋಹವೆಲ್ಲ ಕಟ್ಟಿ ಆಯಪ್ಪನೇ ಎಲ್ಲ ಮಾಡಿದ್ರು. ಅವರು ಗಾಳಿಗಾಗಿ ತೀರ್ಕೊಂಡ್ಬಿಟ್ರೆ ಇವಾಗ ಇರೋದು ಮಾಡ್ತಾರೆ. ಆಯ್ತಮ್ಮ, ಇಷ್ಟೊತ್ತು ನೀವು ಸ್ವಲ್ಪ ತಾಯಿಯ ವಿಚಾರ ಇದಕ್ಕೆ ನಿಮ್ಮ ಕುಟುಂಬಕ್ಕೂ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲರಿಗೂ ಆಯುಷ್ಯ ನಿಮ್ಮ ಆಶೀರ್ವಾದ. ನಮಸ್ಕಾರ. ಅದಕ್ಕೆ ಜಾತ್ರೆ ನಾನು ವಿಚಾರ ಮಾತಾಡೋಕ್ಕೆ ಹೋಗಿಲ್ಲ. ನಾನು ಸಿನಿಸಿ ಯಾವತ್ತಾದ್ರೂ ಒಂದು ಜನ ಇವಾಗ
ಹೇಳಪ್ಪ ರಾಜ್ಕುಮಾರ ಇಲ್ಲಿ ಚಿಕ್ಕಮದುರೆಯ ಬ್ರಹ್ಮ ರಥೋತ್ಸವದ ವೇಳೆಯಲ್ಲಿ ನಮ್ಮ ಯುವ ಮುಖಂಡರಾದಂಥ ದೀಪಗೌಡ ಅವರು, ಆಮೇಲೆ ನಮ್ಮ ಪ್ರಜ್ವಲ್ ಅವರು ಈ ಅನ್ನದಾನ ಎನ್ನುವಂತಹ ಮಹಾ ಪುಣ್ಯದಾನಕ್ಕೆ ಕೈ ಹಾಕಿ 2 ವರ್ಷಗಳಿಂದ ಈ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಇಂತಹ ಮಹನೀಯರುಗಳು ಪ್ರತಿ ವರ್ಷವೂ ಈ ಬ್ರಹ್ಮರಥೋತ್ಸವದ ವೇಳೆಯಲ್ಲಿ ಅನ್ನದಾನ ಮಾಡಲಿ. ಆಮೇಲೆ ಈ ಅನ್ನದಾನದಿಂದ ಇವರ ಕುಟುಂಬ, ಇವರ ಆರೋಗ್ಯ, ಆಯುಸ್ಸು ಎಲ್ಲವನ್ನು ಈ ಚಿಕ್ಕಮದುರೆಯ ಶನಿ ಮಹಾಸ್ವಾಮಿ ಇವರ ಕುಟುಂಬದ ಮೇಲೆ ಅನುಗ್ರಹ ಬೀರಲಿ ಅಂತ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಪ್ರಜ್ವಲರೇ, ಈ ಅನ್ನದಾನ ಮಾಡೋದ್ರಿಂದ ನಿಮಗೆ ಏನು ಮನಸ್ಸಲ್ಲಿ ಸಂತೋಷ ಇದೆ? ನಾವು 2 ವರ್ಷದಿಂದ ಮಾಡ್ಕೊಂಬತ್ತಾ ಇದ್ದೀವಿ. ಏನು ಆ ಥರ ಏನಿಲ್ಲ, ನಮ್ಮ ಮನಸ್ಸಲ್ಲಿ ಬಂತು, ನನಗೂ ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಹುಡುಗರಿಗೆಲ್ಲ ಆ ವಿಷಯಕ್ಕೋಸ್ಕರ ನಾವು 2 ವರ್ಷದಿಂದ ಮಾಡ್ಕೊಂಬತ್ತಾ ಇದ್ದೀವಿ. ಎಲ್ಲರಿಗೂ ಬಂದಿರೋ ದೇವಸ್ಥಾನದವ್ರಿಗೆ, ಜಾತ್ರೆಗೆ ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. 70ನೇ ವರ್ಷ ಬ್ರಹ್ಮರಥೋತ್ಸವ ನಡೀತಾ ಇದೆ, ಅದ್ದೂರಿಯಾಗಿ ನಡೀತಾ ಇದ್ದಾರೆ. ಎಲ್ಲ ಜನ ಎಲ್ಲ ಬಂದು ಸೇರ್ತಾ ಇದ್ದಾರೆ. ಪ್ರಸಾದ ಎಲ್ಲ ನಾವು ಹಂಚ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ ಸರ್. ಈಗ ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲದವರೆಗೂ ನಡೆಸ್ತೀರಾ? ಸರ್ ನಾವು ಸಂಜೆವರೆಗೂ ನಡೆಸ್ತೀವಿ. 1.5 ಕ್ವಿಂಟಲ್ ಮಾಡಿಸಿದ್ದೀವಿ ರೈಸ್ನ. ಸಂಜೆ ಜನ ಬರೋವರೆಗೂ 2,000 ಮತ್ತು 2,000 ಜನವರೆಗೂ ತಿನ್ಬೋದು. ನಮ್ಮ ಮಾಡಿಸಿರೋದ್ರಲ್ಲಿ ಕೊಡ್ತಾ ಇದ್ದೀವಿ. ಇನ್ನೂ ಜನ ಬರಬೇಕು, ಮಾಡ್ತೀವಿ. ದೀಪಕ್ ಅವರೇ, ಈ ಅನ್ನದಾನ ಮಾಡೋದ್ರಿಂದ ನಿಮ್ಮ ಆತ್ಮಕ್ಕೆ ಏನು ಅನಿಸುತ್ತೆ? ಸರ್ ಅದು ಹೇಳ್ಕೊಳಕ್ಕಾಗಲ್ಲ. ನಾವು ನಮಗೇನೋ ಒಂಥರ ಸಮಾಧಾನ ಮನಸ್ಸಿಗೆ ನಮ್ಮ ಕೈಲಾದ ಸೇವೆ ಮಾಡೋಣ ಭಗವಂತನಿಗೆ ಮಾಡ್ತಾರೆ. ಈ ಒಂದು ಚಿಕ್ಕಮದುರೆಯ ನಮ್ಮ ಕಾರ್ಯಕ್ರಮದಲ್ಲಿ ಅನ್ನದಾನ ಮಾಡುತ್ತಿರುವ ನಮ್ಮ ಪ್ರದೀಪು, ದೀಪಕ್ ಅವರು, ಶನಿದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ Gracias.